ಸೊ ಆಫ್ಟರ್ ಕಾಟೇರ ವಾಟ್ ನೆಕ್ಸ್ಟ್ ಅಂತ ತಲೆಯಲ್ಲಿ ಕೂತಾಗ ಶ್ರವಣ್ ಅವರು ಫೋನ್ ಮಾಡಿದ್ರು, ಸರ್ ಒಂದು ಸೀರಿಯಲ್ಲು ಅಂತ. ಇಲ್ಲ ಶ್ರವಣ್ ಇಲ್ಲ, ಅಲ್ಲೂ ನಾನು ಅಂದೆ, ಇಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ, ನಾನು ಈ ಟೈಮಿಗೆ ಬರ್ತಾಯಿದ್ದೀನಿ, ಸಿಗ್ಬೇಕು ನೀವು ಅಂಥೇಳಿ. ಸಿಕ್ಕಿ ಆವಾಜ್ ಹಾಕಿ ನೀವು ಮಾಡ್ತಾರೆ ನನ್ನ ಸೀರಿಯಲ್ ಅಂತ ಹೇಳಿ ಒಪ್ಪಿಸಿ ಹೋದರು. ಹೆಂಗೆ ಸರ್ ಸೂರ್ಯಕಾಂತ್ ಪಾತ್ರ ಹೆಂಗೆ ಅನಿಸ್ತಾ ಇದೆ? ಅದೇ ಹೇಳಿದನ, ಆ ಸೂರ್ಯಕಾಂತ್ ಪಾತ್ರ ಒಪ್ಸಿದ್ದಕ್ಕೆ ನನಗೆ ಮಾಡ್ತಾ ಇರೋದು. ಯಾಕಂದರೆ ಜಾಸ್ತಿ ವಿಲನ್ಗಳು ಮಾಡ್ಕೊಂಬಂದಿದ್ದೆ ನಾನು, ಪ್ಲಸ್ ಅವ್ರಿಗೆ ಆ ಗತ್ತು ಪರ್ಸ್ನಾಲಿಟಿ ಮೀಸೆ ಆ ಥರ ಬೇಕಿತ್ತಂತೆ. ಆಮೇಲೆ ನನಗೂ ಎಲ್ಲೋ ಒಂದು ಕಡೆ ಒಂದು ಕಂಬ್ಯಾಕ್ ಕೊಡೋಣ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಸಿನಿಮಾ ಈ ಥರ ಆಯಿತು, ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗ ಒಂಥರ ಹೊಸಬ್ರ ಥರ ಹೋಗ್ಬೇಕಾ ಸರ್, ನಾನೊಬ್ಬ ಆರ್ಟಿಸ್ಟು ಸರ್, ನನಗೊಂದು ಕೆಲಸ ಇದೆ ಅಂತ ಕೇಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ, ಯಾಕಿದು ಈ ಥರ ಆಗ್ತಿದೆ ಅನ್ನೋದು ನಾನು ಒಂದು ಯೋಚನೆಯಲ್ಲಿದ್ದೆ, ಭಾಳ ನೋವಲ್ಲಿದ್ದೆ. ಅದೇ ಟೈಮ್ ಹೇಳಿದೆ, ನಾನು ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ. ಅವಾಗ ಮನೇಲಿ ನಂಗೆ ಹೇಳಿದ್ರು, ಇಲ್ಲ ಗೋ ಬ್ಯಾಕ್ ಟು ಸೀರಿಯಲ್ಸ್ ಅಂತ ಇದ್ದಾರೆ. ಯಾಕಂದರೆ ನಾನು ನೋಡ್ತಾ ಇದ್ನಲ್ಲ ಸೀರಿಯಲ್ಸಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ, ಒಂದು ಸೀರಿಯಲ್ಸಲ್ಲಿ ನೋಡ್ತಾ ಇದ್ದೆ, ಟೇಕಿಂಗ್ಸ್ ಆಗಲಿ ಎಲ್ಲೂ ನಿಮ್ಗೆ ಸಿನಿಮಾ ಅದಕ್ಕಿಂತ ಕಮ್ಮಿನೇ ಇಲ್ಲ ಸೀರಿಯಲ್ಲು. ಸೊ ನೋಡೋಣ ಅಂತ ಒಂದು ಯೋಚನೆಯಲ್ಲಿದ್ದಾಗನೇ ಇವರು ಶ್ರವಂತ್ ಒಂದು ಫೋನ್ ಮಾಡಿ ಕತೆ ಹೆಂಗಿದೆ ಅಣ್ಣ, ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಎರಡು ಮನೆತನ ನಡುವೆ ನಡೆಯುವಂಥ ಕತೆ. ಯೂಶ್ವಲಿ ಸೀರಿಯಲ್ಸಲ್ಲಿ ಲೇಡಿ ಓರಿಯೆಂಟೆಡ್ ಸೀರಿಯಲ್ಸ್ ಇರ್ತವೆ ಕತೆಗಳು, ಇಲ್ಲಿ ಮೆನ್ ಓರಿಯೆಂಟೆಡ್, ಇಬ್ಬರು ಮೇನ್ ಪರ್ಸನ್ಸು ಹೀಗೆ ಅಂದರು. ಸೊ ಅನ್ನಿಸ್ತು ನನಗೆ ಕಮ್ ಬ್ಯಾಕಿಗೆ ಇದೊಂದು ಒಳ್ಳೆ ಕ್ಯಾರೆಕ್ಟರ್ ಇದು. ಆ್ಯಂಡ್ ಕಲರ್ಸ್ ಕನ್ನಡ ಟಾಪ್ ಸೀರಿಯಲ್, ಟಾಪ್ ಚಾನೆಲ್. ಸೊ ಅನ್ನಿಸ್ತು ಎಸ್ ಮಾಡುವ ಸೀರಿಯಲು, ಕಥೆನೂ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಅ ಹಿಟ್ ಸೀರಿಯಲ್ ಇದು. ತಮಿಳು, ಕನ್ನಡ, ಇದು ತೆಲುಗು ಮತ್ತು ಮಲಯಾಳಮಲ್ಲೂ ತೆಲುಗು ಹಿಟ್ ಅಂತ ಕೇಳ್ಪಟ್ಟೆ. ಸೊ ದೇ ಕಲರ್ಸ್ ಹ್ಯಾವ್ ಕಮ್ ವಿತ್ ಕನ್ನಡ ಅಂತಂದರು. ಸರಿ ಓಕೆ ಲೆಟ್ಸ್ ಗಿವ್ ಎ ಟ್ರೈ. ಸೊ ನಡೆದು ಬಂದ ದಾರಿ ಮರೆಯೋದು ಬೇಡ ಅಂಥೇಳಿ ಬ್ಯಾಕ್ ಟು ಸ್ಕೂಲ್.